ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ಚಂದ್ರಿಕಾ, ಕಾಫಿ ಕೊಡು. ಮಾವಯ್ಯ, ಬಿಸಿ ಬಿಸಿ ಕಾಫಿ ರೆಡಿ, ತಗೊಳ್ಳಿ. ಇದೇನಪ್ಪ ಶಿವರಾಜು, ನೀನ್ ಕಾಫಿ ಕೊಡ್ತಿದೀಯಾ? ಚಂದ್ರಿಕಾ, ಅಲ್ವೇ ಶಿವರಾಜನ ಅಡಿಗೆ ಮನೆಯಲ್ಲಿ ಬಿಟ್ಟು ನೀನೆಲ್ಲ ಹೋಗಿದ್ದೆ? ಬಾಗ್ಲಿಗೆ ನೀರ್ ಹಾಕಕ್ ಹೋಗಿದ್ದೀರಿ. ನಿನ್ ಮಗಳಲ್ಲಿ? ಮಾವಯ್ಯ, ಯಾಕೆ ಕೋಪ ಮಾಡ್ಕೋತಾ ಇದ್ದೀರಾ? ಕಾಫಿ ಯಾರು ಕೊಟ್ರೆ ಏನು, ತಗೊಳ್ಳಿ ಕುಡೀರಿ. ಹಾಗಲ್ಲ ಶಿವರಾಜು, ನೀನ್ ಇದನ್ನೆಲ್ಲ ಮಾಡೋದಕ್ಕ ಬಂದಿರೋದು? ನಾನ್ ಬಂದಿರೋದು ನನ್ನ ಹೆಂಡತಿನ ವಾಪಸ್ ಮನೆಗೆ ಕರ್ಕೊಂಡು ಹೋಗೋದಕ್ಕೆ. ಅವಳು ನಾನು ಖಂಡಿತವಾಗ್ಲೂ ಕರ್ಕೊಂಡು ಹೋಗ್ತೀನಿ. ನೀವು ತಗೊಳ್ಳಿ, ಕುಡೀರಿ. ತಗೊಳ್ಳಿ. ಅಲ್ಲ, ತಗೊಳ್ಳಿ ಅತ್ತೆ, ತಗೊಳ್ಳಿ ಅತ್ತೆ. ಜೊತೆ ಜೊತೆ ಓ ಜ್ಯೋತಿ, ಎದ್ಬಿಟ್ಟಿದ್ಯಾ? ಸ್ನಾನನೂ ಮಾಡ್ಕೊಂಡು ಬಂದಿದ್ಯಾ? ಬಿಸಿ ಬಿಸಿ ಕಾಫಿ ಮಾಡ್ಕೊಂಡು ಬಂದಿದ್ದೀನಿ, ತಗೋ. ಏನೋ ಇದಲ್ಲ, ನಮ್ಮಪ್ಪನ ಮುಂದೆ ನನ್ನ ಮಾನ ಕಳಿಯೋ ಕೆಲಸ ಎಲ್ಲ ಮಾಡ್ತಿದ್ಯಾ? ಬೆಳಿಗ್ಗೆ ಆಗೋಷ್ಟರಲ್ಲಿ ಗಂಟು ಮುಟ್ಟೆ ಕಟ್ಕೊಂಡು ಹೋಗಿರ್ತೀಯ ಅಂತ ಅನ್ಕೊಂಡ್ರೆ ಇಲ್ಲೇ ಸಾಯ್ತಾ ಬಿತ್ತಿದ್ಯಾ? ನಿನ್ನನ್ ಬಿಟ್ಟು ನಾನು ಹೇಗೆ ಹೋಗ್ಲಿ ಜ್ಯೋತಿ? ನಿನ್ನನ್ನು ಕರ್ಕೊಂಡು ಹೋಗ್ಬೇಕು ಅಂತ ಬಂದಿದ್ದೀನಿ, ಕರ್ಕೊಂಡು ಹೋಗ್ತೀನಿ. ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ನಾನಿನ್ನೂ ಆ ಕೆಲಸ ಶುರು ಮಾಡಿಲ್ಲ, ಇನ್ನು ಮುಂದೆ ಮಾಡಬೇಕು. ನಾನು ಗುರ್ಸ್ಬೋದು ಅಂತ ಹೇಳಿ ಹಗಲ್ಗನ್ಸ್ ಕಾಣ್ಬೇಡ. ಬಿಸಿ ಬಿಸಿ ಕಾಫಿ ಮಾಡ್ಕೊಂಡು ತಂದಿದ್ಯಲ್ಲ, ಹೋಗಿ ಬಿಸಿ ಬಿಸಿ ಸ್ನಾನ ಮಾಡು. ಪಾಪ ರಾತ್ರಿ ಎಲ್ಲ ನೆಲದ ಮೇಲೆ ಮಲಗಿದ್ಯಲ್ಲ, ಮೈಕೈ ನೋವಾದ್ರೂ ಕಮ್ಮಿ ಆಗತ್ತೆ. ಜ್ಯೋತಿ, ಏನಿಬ್ರು ಮಾತಾಡ್ತಾ ನಿಂತ್ಬಿಟ್ರಲ್ಲ? ಅಲ್ಲ, ಬೆಳಗ್ಗೆ ಬೇಗ ಎದ್ದು ಎಲ್ರಿಗೂ ಕಾಫಿ ಮಾಡ್ಕೊಡ್ಬೇಕು ತಾನೆ? ನೋಡು, ಶಿವರಾಜು ಮಾಡ್ಕೊಂಡ್ ಬಂದಿದ್ದಾನೆಲ್ಲ. ರಾತ್ರಿ ಪೂರ್ತಿ ನಿದ್ದೆ ಇರ್ಲಿಲ್ಲಪ್ಪ, ಅದಕ್ಕೆ ಹೋಗಿ ಸ್ನಾನ ಮಾಡ್ಕೊಂಡ್ ಬಂದೆ. ಏನಾಯ್ತು ಇವಾಗ? ಶಿವರಾಜು ಸೂಪರ್. ಅಂದ್ರೆ ಕಾಫಿ ಕಾಫಿ ಸೂಪರ್ ಸೂಪರ್. ಚಂದ್ರಿಕಾ, ಬೇಗ ಬ್ಯಾಗ್ ರೆಡಿ ಮಾಡು, ಸ್ನಾನ ಮಾಡ್ಕೊಂಡು ಮಾರ್ಕೆಟ್ಗೆ ಹೋಗಿ ತರಕಾರಿ ತೊಗೊಂಡು ಬಂದ್ಬಿಡ್ತೀನಿ. ಶಿವರಾಜು, ಜೊತೆ ರಾತ್ರಿ ಪೂರ್ತಿ ನಿದ್ದೆ ಮಾಡ್ಲಿಲ್ವಲ್ಲ? ಸ್ಟ್ರಾಂಗ್ ಕಾಫಿ ಮಾಡ್ಕೊಂಡು ಬಂದಿದ್ದೀನಿ, ತಗೋ. ಬಿಸಿ ಬಿಸಿ ಆಗಿದೆ, ಕುಡಿದ್ಬಿಡು. ಬೇಡವಾ? ನಾನೇ ಕುಡಿತೀನಿ ಬಿಡು. ಅದ್ಭುತವಾಗಿದೆ. ನಾನೇನೇ ಮಾಡಿದ್ರು ಅದನ್ನೆಲ್ಲ ನಿನಗೆ ಹೇಗ್ ಬೇಕೋ ಹೋಗಿ ತಿರುಗಿಸ್ಕೊಳ್ತಿದ್ಯಲ್ಲ, ಮಾಡ್ತೀನಿರು. ನಿನಗೆ ಹೀಗೆ ಹೇಳಿದ್ರೆ ಅರ್ಥ ಆಗಲ್ಲ. ಇಲ್ಲ, ನಿಜವಾಗ್ಲೂ ನನ್ನ ಮಗಳು ಬದಲಾಗವಳೆ. ನನ್ನೆವರೆಗೂ ಇದ್ದಿದ್ದ ಜ್ಯೋತಿ ಇವತ್ತಿಲ್ಲ. ಆ ಶಿವಣ್ಣ ಈ ಮನೆಗೆ ಬಂದಿದ್ದು. ನನ್ನ ಮಗಳು ಹೆಂಡ ಕುಡ್ದು ಕೋತಿ ತರ ಆಡ್ತಾವಳೆ, ಹಿಡ್ತಕ್ಕೆ ಸಿಗ್ತಾ ಇಲ್ಲ. ಆ ಅಣ್ಣ ತಂಗಿ ಇಬ್ರು ಸೇರ್ಕೊಂಡು ನನ್ನ ಮಗಳಿಗೆ ಏನೋ ಮಾಟ ಮಂತ್ರ ಮಾಡಿಸ್ಬಿಟ್ಟವ್ರೆ ಅಂತ ಅನಿಸ್ತಾ ಐತೆ. ಅವಳು ನಡ್ಕೊಳ್ತಿರೋ ರೀತಿ, ನಗೋದು, ನಾಚ್ಕೊಳ್ಳೋದು ಎಲ್ಲ ನೋಡ್ತಿದ್ರೆ ನಿನ್ನೆ ರಾತ್ರಿ ಖಂಡಿತ ಏನೋ ಆಗೈತೆ. ನೀನ್ ಅನ್ಕೊಂಡಂಗೇನೋ ಆಗಿಲ್ಲ.
ಏನೇ ಹೇಳ್ತಿದ್ಯಾ? ನಿನ್ ಮಗಳ ಮೇಲೆ ನಿನಗೆ ನಂಬಿಕೆ ಇಲ್ವಾ? ಸೂರ್ಯ ನೆತ್ತಿ ಮ್ಯಾಗ ಬಂದ್ಮೇಕುನು ಬೆಳಕಾಗಿಲ್ಲ ಅಂದ್ಕೊಳಕ್ಕೆ ನಾ ದಡ್ಡಿ ಅಲ್ಲ. ಹಂಗಿದ್ಮೇಕೆ ನೀನು ಹೇಳಿದ್ದೇನೋ ಅವ್ನು ನಾಚ್ಕೊಂಡಿದ್ದೇನೋ ಇದಕ್ಕೆಲ್ಲ ಏನೇ ಅರ್ಥ? ನಾನು ಇದನ್ನೆಲ್ಲ ನಂಬಕ್ಕಿಲ್ಲ. ಅಮ್ಮ, ಹೇಳಿದ್ದಕ್ಕೂ ನಡೆದಿರೋದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ. ಅಷ್ಟಕ್ಕೆ ಏನೇನೋ ಕಲ್ಪನೆ ಮಾಡ್ಕೊಂಡ್ಬಿಡ್ತೀಯಾ? ಹಾ, ಹಂಗಿದ್ಮ್ಯಾಕೆ ಮನೆಗ್ ಬರ್ತಿದ್ದಂಗೆನೆ ಮನೆಗ್ ದೇವ್ರು ಬಂದವನೇ ಅಂದ್ಬಿಟ್ಟು ಆರತಿ ಮಾಡಿ ಮನೆ ಒಳಗ್ ಬರ್ಮಾಡ್ಕೊಂಡೆ ಪ್ರೀತಿಯಿಂದ ಬಡಿಸ್ದೆ. ಅಲ್ದೆ ರೂಮ್ನ ಅಷ್ಟೊಂದ್ ಚಂದ ಫಸ್ಟ್ ನೈಟ್ಗೆ ಅಲಂಕಾರ ಮಾಡಿದ್ಯಲ್ಲ. ಅಯ್ಯೋ ಏನ್ ನಾಚ್ಕೊಂಡು ಹಾಲೋಟ ತಗೊಂಡು ರೂಮ್ನಾಗೋದೆ. ಇದಕ್ಕೆಲ್ಲ ಏನೇ ಅನ್ನೋದು? ಅಮ್ಮ, ಕುರಿನ ಬಲಿ ಕೊಡೋಕ್ಕಿಂತ ಮುಂಚೆ ಅಲಂಕಾರ ಮಾಡೋದು ಸಹಜ. ಅವನ್ನ ಮನೆ ದೇವ್ರು ಅಂತ ಹೇಳಿ ಬರ್ಮಾಡ್ಕೊಂಡಿದ್ ನೋಡ್ದೆ. ಅಡ್ಗೆನ ಪ್ರೀತಿಯಿಂದ ಮಾಡಿ ಬಡ್ಸಿದ್ ನೋಡ್ದೆ. ರೂಮ್ನ ಅಲಂಕಾರ ಮಾಡಿದ್ ನೋಡ್ದೆ. ಹಾಲ್ನ ವಯ್ಯಾರವಾಗಿ ನಾಚ್ಕೊಂಡ್ ತಗೊಂಡ್ ಹೋಗಿದ್ದು ನೋಡ್ದೆ. ಆದ್ರೆ ಅವನು ಕಂಠ ಪೂರ್ತಿ ತಿಂದು ಹೊಟ್ಟೆ ನೋವಿಂದ ನರಳಾಡಿದ್ ನೋಡ್ದ. ಆ ಹಾಲ್ನ ಅವನ್ ಮುಖದ ಮೇಲೆ ಎರ್ಚಿ ಅವನಿಗೆ ಚೆನ್ನಾಗಿ ಉಗಿದಿದ್ ನೋಡ್ದ. ನಾನು ಅವನ ಜೊತೆ ಪ್ರೀತಿಯಿಂದ ನಡ್ಕೊಂಡಿದ್ದೆ ಅವನಿಗೆ ನಗ್ನಗ್ತಾ ನರ್ಕ ತೋರ್ಸೋದಕ್ಕೆ. ಜೊತೆ ನೀನ್ ಹೇಳ್ತಿರೋದು ನಿಜ ಆದ್ರೆ ಮತ್ತ ಅವನ್ಯಾಕೆ ನಿಮ್ಮ ಅಪ್ಪನ ಎದುರುಗಡೆ ಆ ರೀತಿ ನಡ್ಕೊಂಡ? ಅಪ್ಪನ ಮುಂದೆ ಹೇಗೆ ನನ್ನನ್ನ ಒಳ್ಳೆಯವಳಾಗಿ ನಡ್ಸ್ಕೋಬೇಕು ಅಂತ ನಾನು ನಾಟಕ ಮಾಡ್ತಿದ್ದೀನೋ ಹಾಗೆ ಅವನು ನನ್ನ ಬಾಣನ ನನಗೆ ತಿರುಗಿಸಿ ಅವನು ಒಳ್ಳೆಯವನ್ತರ ಆಟ ಆಡ್ತಿದ್ದಾನೆ. ಆದ್ರೆ ಆ ಆಟ ಎಲ್ಲ ನನ್ ಮುಂದೆ ನಡೆಯಲ್ಲ ಅಂತ ಅವನಿಗೆ ಗೊತ್ತಿಲ್ಲ ಅಷ್ಟೆ. ನೀನ್ ಹೇಳ್ತಿರೋದೆಲ್ಲ ನಿಜ ತಾನೆ? ನಾನ್ ನಂಬೋದು ತಾನೆ? ಅಮ್ಮ, ನಿನ್ನಾಣೆಗೂ ನಿಜ. ನನ್ ಮೇಲೆ ಯಾಕೆ ಆಣೆ ಮಾಡ್ತೀಯಾ? ಯಾಕೆ ಅಂದ್ರೆ ಈ ಮನೆಯಲ್ಲಿ ನಾನ್ ನಂಬೋ ವ್ಯಕ್ತಿ, ನಂಗೆ ಹೆಗಲ್ ಕೊಡೋ ವ್ಯಕ್ತಿ ಅಂದ್ರೆ ನೀನೊಬ್ಳೆ. ಅದಕ್ಕೆ ಈಗ ನಿನ್ ಮಾತಿನ ಮೇಲೆ ನಂಬಿಕೆ ಬರ್ತಾ ಐತೆ. ಅದ್ ಸರಿ, ನಿನ್ ತಲೆನಾಗ ಅದೇನೈತೆ ಅದನ್ನಾರು ನಂಗೆ ಹೇಳ್ತೀಯಾ? ಅವನು ಕೊಡ್ಬಾರ್ ಟಾರ್ಚರ್ ಕೊಟ್ಟು ಅವನಾಗವನೇ ಇಲ್ಲಿಂದ ಓಡ್ಬೇಕು. ಹಾಗೆ ಮಾಡೋದೇ ನನ್ನ ಉದ್ದೇಶ. ನಿನ್ ಉಪಾಯ ಏನೋ ಚೆನ್ನಾಗೈತೆ, ಆದ್ರೆ ಹೆಂಗ್ ಟಾರ್ಚರ್ ಕೊಡ್ತೀಯೇ? ಹೆಂಗ? ಇವಾಗ ನೋಡು. ಮಾವ 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 ಏನ್ ಜೊತೆ? ಮಾವ, ಅದು ರಾತ್ರಿ ಎಲ್ಲ ನಿದ್ದೆ ಇರ್ಲಿಲ್ಲ, ಮೈಕೈ ಎಲ್ಲ ನೋವಲ್ವಾ, ಅದಕ್ಕೆ ಇರೋ ಬರೋ ಬಿಸಿನೀರ್ನೆಲ್ಲ ನಾನೇ ಹಾಕೊಂಡು ಸ್ನಾನ ಮಾಡ್ಬಿಟ್ಟೆ. ಇವಾಗ ಅಮ್ಮನಿಗೆ ಸ್ನಾನ ಮಾಡ್ಬೇಕಂದ್ರೆ ಬಿಸಿನೀರೇ ಇಲ್ಲ. ಅದಕ್ಕೆ ಒಲೆನ ಹಚ್ಚಿ ಬಿಸಿನೀರ್ ಕಾಯಿಸೋಣ ಅಂದ್ರೆ ಸೌದೆನೇ ಇಲ್ಲ. ಅದಕ್ಕೆ ಸೌದೆನ ಹೊಡಿಬೇಕು ಮಾವ, ಬಿಸಿನೀರ್ನ ಕಾಯಿಸ್ಬೇಕು ಮಾವ, ಇಲ್ಲಾಂದ್ರೆ ಅಮ್ಮ ಹೇಗ್ ಸ್ನಾನ ಮಾಡ್ತಾರೆ?